6ನೇ ತರಗತಿಯ ಕನ್ನಡ ವಿಷಯದ ಕನ್ನಡ ಭಾಷಾ ಪ್ರಶ್ನೋತ್ತರ ಮಾಲಿಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. 3ನೇ ಪಾಠ ಕೃಷ್ಣ ಮತ್ತು ಸುಧಾಮ. ಬರೆದವರು ವಿ.ಎಸ್. ಶಿರಹಟ್ಟಿಮಠ. ಕವಿ ಕೃತಿ ಪರಿಚಯ. ವಿ.ಎಸ್. ಶಿರಹಟ್ಟಿಮಠರವರು ಇವರ ಜನನ 1-2-1953 ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಆಯಿತು. ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ವೃತ್ತಿ ಮುಖ್ಯೋಪಾಧ್ಯಾಯರು, ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ, ಹಲಗಲಿ, ಬಾಗಲಕೋಟೆ ಜಿಲ್ಲೆ. ಪ್ರವೃತ್ತಿ ಅನುವಾದಕರು ಮತ್ತು ನಾಟಕಕಾರರಾಗಿದ್ದಾರೆ. ನಾಟಕಗಳು ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದುಣ್ಣು ಮಾರಾಯ. ಅಭ್ಯಾಸಗಳು: ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1 ಗೆಳೆಯ ಸಮಾನಾರ್ಥಕ ಪದ ಸ್ನೇಹಿತ ಮತ್ತು ಜೊತೆಗಾರ. ಹೆಂಡತಿ ಪತ್ನಿ ಅರ್ಧಾಂಗಿ. ರಾಜ ದೊರೆ ಪ್ರಭು. ದುಡಿಮೆ ಕೆಲಸ ಮತ್ತು ಕರ್ತವ್ಯ ಅಂತಲೂ ಸಮಾನಾರ್ಥಕ ಪದಗಳಿವೆ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. 1 ಪರಮ ಮಿತ್ರ. ನಾವು ಪರಮ ಮಿತ್ರರನ್ನು ಮರೆಯಬಾರದು. ವಿಶ್ರಾಂತಿ. ಮಕ್ಕಳು ಓಡಿದಾಗ ವಿಶ್ರಾಂತಿ ಪಡೆಯುತ್ತಾರೆ. ಸತ್ಕಾರ. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಸತ್ಕರಿಸುತ್ತೇವೆ. ಸಂತೋಷ. ನಾವು ಚೆನ್ನಾಗಿ ಓದಿ ಶಿಕ್ಷಕರಿಂದ ಹೊಗಳಿಸಿಕೊಂಡಾಗ ಸಂತೋಷವಾಗ್ತದೆ. ಶ್ರಮಿಸು. ಶಿಕ್ಷಕರು ನಮ್ಮನ್ನು ಕಾಪಾಡಲು ಸಾಕಷ್ಟು ಶ್ರಮಿಸುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ: ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಅಂತ ಹೇಳ್ತಾನೆ. 2 ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಉತ್ತರ: ಮಕ್ಕಳಿಗಾಗಿ ಕೇಳುತ್ತಾಳೆ. 3 ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ: ಬಹಳ ದಿನಗಳ ನಂತರ ಶ್ರೀಕೃಷ್ಣನನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು. 4 ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಉತ್ತರ: ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ, ಅದನ್ನು ಕಂಡನು. 5 ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ: ಶ್ರೀಕೃಷ್ಣನು ಕಟ್ಟಿಸಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. 1 ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡಿದ್ದು ಹೇಗೆ? ಉತ್ತರ: ಒಟ್ಟಿಗೆ ಊಟ ಮಾಡಿದ್ದು, ಕೂಡಿ ಕಲಿಯುತ್ತಿದ್ದುದು, ಕಟ್ಟಿಗೆ ತರಲು ಹೋಗುತ್ತಿದ್ದುದು, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ಸುಧಾಮನ ಪಾಲಿನ ಕಡಲೆ ಕೃಷ್ಣ ಕಸಿದುಕೊಂಡದ್ದು. 2 ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಸುಧಾಮ ದ್ವಾರಕಾ ನಗರ ತಲುಪಿದ ಮೇಲೆ ಅಲ್ಲಿಂದ ಸೇವಕರ ದಂಡು ಬಂದು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಾಚಕ ಅಂತ ಮನೆ ನಿರ್ಮಿಸಿದರು. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? 1 ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಉತ್ತರ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳ್ತಾನೆ. ಯಾವಾಗ ಹೇಳ್ತಾನೆ ಅಂತಂದರೆ, ಕೃಷ್ಣ ನನ್ನ ಸ್ನೇಹಿತ ಎಂದಾಗ, ಹೆಂಡತಿ ಅದನ್ನು ನಂಬದಿದ್ದಾಗ. ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ? ಸುಧಾಮನ ಹೆಂಡತಿ ಹೇಳ್ತಾಳೆ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಸುಧಾಮ ಕೃಷ್ಣನ ಹತ್ತಿರ ಸಹಾಯ ಕೇಳಲು ಸಂಕೋಚ ಮಾಡಿಕೊಂಡಾಗ ಹೇಳ್ತಾಳೆ. 3 ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಉತ್ತರ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ? ಕೃಷ್ಣ ಹೇಳ್ತಾನೆ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಸುಧಾಮ ಕೃಷ್ಣನ ಮನೆಗೆ ಹೋಗಿ ಊಟ ಮಾಡುವ ಸಮಯದಲ್ಲಿ. ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಉತ್ತರ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾರು ಹೇಳ್ತಾರೆ? ಸುಧಾಮನ ಮಗ ಹೇಳ್ತಾನೆ. ಯಾರಿಗೆ? ಸುಧಾಮನಿಗೆ. ಯಾವಾಗ? ಕೃಷ್ಣ ವಾಪಸ್ಸು ತನ್ನ ಮನೆಗೆ ಬಂದಾಗ ಹೇಳ್ತಾನೆ. ಕೆಳಗಿನ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯೆಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ. 1 ಸರಸ್ವತಿ ಶಾಲೆಗೆ ಹೋಗುತ್ತಾಳೆ. ಉತ್ತರ: ಇಲ್ಲಿ ಕರ್ತೃ ಸರಸ್ವತಿಯಾಗಿದ್ದಾಳೆ, ಕರ್ಮ ಶಾಲೆಗೆ, ಕ್ರಿಯೆ ಹೋಗುತ್ತಾಳೆ. 2 ಮಹಮ್ಮದನು ಮನೆಗೆ ಬರುತ್ತಾನೆ. ಕರ್ತೃ ಮಹಮ್ಮದ, ಕರ್ಮ ಮನೆಗೆ, ಕ್ರಿಯೆ ಬಂದನು. 3 ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಇಲ್ಲಿ ಕರ್ತೃ ಗಿಳಿಗಳಾಗಿರ್ತವೆ, ಕರ್ಮ ಆಕಾಶದಲ್ಲಿ, ಕ್ರಿಯೆ ಹಾರಾಡುವುದು. ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ. ಉದಾಹರಣೆ: ಎಳೆಯುತ್ತದೆ ಬಂಡಿಯನ್ನು ಎತ್ತು. ಉತ್ತರ: ಎತ್ತು ಬಂಡಿಯನ್ನು ಎಳೆಯುತ್ತದೆ. 1 ಬೀಳುತ್ತದೆ ಕಾಯಿ ಮರದಿಂದ. ಉತ್ತರ: ಕಾಯಿ ಮರದಿಂದ ಬೀಳುತ್ತದೆ. 2 ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ. ಉತ್ತರ: ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು. 3 ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ.
ಉತ್ತರ ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ.